ವಿಸ್ಮಯ ಅನ್ಸುತ್ತೆ. ಹನುಮಂತ ನನಗೆ ಜೈಕಾರ ಮಾಡಿ ಜೈ 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 ಅಂತ ಹೇಳ್ಕೊಂಡು ಹೊರಡೋದೇ ಆಗಿರ್ಬೇಕಾಗಿತ್ತು. ಆದ್ರೆ ಇದೊಂದು ಕಾರ್ಯಕ್ರಮ ಇರ್ಲಿ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ಕ್ಷಾಳಹೀನ. ಯಾರಿಗೆ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇದ್ದರೆ ಆ ಮನುಷ್ಯ ಪಶುವಿನಂತೆ ಕೇವಲ ಬಾಲ ಕೊಂಬುಗಳಿಲ್ಲದ ಪಶು ಅಂತ. ಇಲ್ಲಿ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಬಹಳ ಸೊಗಸಾಗಿ ಎಲ್ಲ ಸಣ್ಣವರಿಂದ ಹಿಡಿದು ನೋ ಏಜ್ ಬಾರ್ ಎಲ್ರಿಗೂ ಕೂಡ ದಾಸರ ಪದಗಳು ಇತ್ಯಾದಿ ಶಿಶು ಗೀತೆ ಕೇಳಿದೆ, ಮತ್ತೆ ತತ್ವ ಪದ ಕೇಳಿದೆ, ಹೀಗೆ ದಾಸರ ಪದಗಳನ್ನೆಲ್ಲ ಶಿಷ್ಯ ಹೇಳೋದನ್ನ ಕೇಳ್ತಾ ಇರ್ತೀನಿ. ಇದೇನಪ್ಪಾ ಅಂತಂದ್ರೆ ಯಾತಕ್ಕೋಸ್ಕರ ಹೇಳಬೇಕು ಅಂತ ಒಂದು ಮಾತು ಅಂದ್ರೆ, ಇನ್ನೊಂದು ಕಲಿತ ಋಣವನ್ನು ಕಲಿಸಿ ಕಳೆ ಅಂತ. ನಾವ್ ಏನೇ ಕಲ್ತಿದ್ರು ಮತ್ತೊಬ್ಬರಿಗೆ ಅದನ್ನ ಹೇಳ್ಕೊಟ್ಬಿಡ್ಬೇಕಂತ, ಹಾಗೆ ನಮ್ಮ ಜನ್ಮ ಸಾಫಲ್ಯ ಆಗುತ್ತಂತೆ. ಇನ್ನೊಂದು, ಈ ಸಂಗೀತ ಕಲಿತಾ ಇದ್ರೆ ಏನ್ ಸಿಗುತ್ತೆ, ನಮ್ಗೇನು ಒಳ್ಳೆ ಕೆಲಸ ಸಿಗುತ್ತಾ? ಯಾರು ಮ್ಯೂಸಿಕ್ ಟೀಚರ್ ಆಗ್ತೀರಾ ಇಲ್ಲಿ? ಯಾಕೆ? ಬಿಕಾಸ್ ಲೀಸ್ಟ್ ಪೇಡ್ ಜಾಬ್. ಯಾರು ಟೀಚರ್ ಆಗ್ತೀರಾ? ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತೀರಾ, 2ನೇ ಕ್ಲಾಸ್ 3ನೇ ಕ್ಲಾಸ್ ಟೀಚರ್ ಆಗ್ತೀರಾ? ಎಲ್ಲೂ ಕೆಲಸ ಸಿಗ್ಲಿಲ್ಲ, ಲಾಸ್ಟ್ ಗ್ರೇಡ್ ಟೀಚರ್ ಕೆಲಸ ಬರ್ತಾರೆ. ಇದು ನನ್ನ ಅನುಭವ. ತುಂಬಾ ಪ್ಯಾಷನ್ ಇದ್ರೆ ಮಾತ್ರ ಅವರು ಉನ್ನತ ಮಟ್ಟಕ್ಕೆ ಹೊರಟೋಗ್ತಾರೆ, ಕಾಲೇಜ್ ಕಡೆ ಹೊರಟೋಗ್ತಾರೆ, ಯೂನಿವರ್ಸಿಟಿ ಕಡೆ ಹೊರಟೋಗ್ತಾರೆ. ನಾನು ಪ್ರಿನ್ಸಿಪಾಲ್ ಆಗಿರುವಾಗ ಒಂದು ನ್ಯಾಷನಲ್ ಸ್ಕೂಲಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡೋರು, ಈ ಟೀಚರ್ ಸರಿ ಇಲ್ಲ, ಆ ಟೀಚರ್ ಸರಿ ಇಲ್ಲ ಅಂತ. ಆವಾಗ ನಾನು ಕೇಳಿದೆ, ಯಾರು ಟೀಚರ್ ಆಗ್ತಾರೆ? ಯಾರು ಆಗಲ್ಲ. ನೋಡ್ರಪ್ಪ, ಇಂಥ ಬುದ್ಧಿವಂತರು ಮಕ್ಕಳಿಗೆ ಯಾರು ಆಗಲ್ಲ, ಆಗಿರೋರು ಬಂದವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳಕ್ ಹೇಗ್ ಸಾಧ್ಯ ಅಂತ ಒಂದು ಮಾತು. ಈ ದಾಸರ ಪದಗಳನ್ನ ಸಂಗೀತ ಹೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಮನುಷ್ಯರಲ್ಲಿ ಯಾರೇ ಡಾಕ್ಟರ್ಸ್ ಕೇಳಿ 2 ಲೋಬ್ ಇರುತ್ತೆ, ಲೆಫ್ಟ್ ಲೋಬ್ ರೈಟ್ ಲೋಬ್ ಅಂತ ಬ್ರೈನ್ ಅಲ್ಲಿ. ಈ ಪದಗಳ ಸಂಗೀತ ತಾಳ, ಸ್ವರ, ಮತ್ತೆ ನೆನಪಿನ ಶಕ್ತಿ, ಶ್ರುತಿ ಮತ್ತೆ ಪಕ್ವಾದಿಗಳು ಅವನು ಕೂಡ ಅನುಸರಿಸಬೇಕಾದ್ರೆ ಬಲಗಡೆ ಭಾಗದ ಬ್ರೈನ್ ಕೆಲಸ ಮಾಡುತ್ತೆ. ಆ ರೀತಿ ಕೆಲಸ ಮಾಡಿದಾಗ ಏನಾಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಒಂದು, ಈ ಚಿಕ್ಕ ಚಿಕ್ಕ ಮಕ್ಕಳು ಸಂಗೀತ ಕಲ್ಸಿದ್ರೆ ಬರೀ ಎಕ್ಸಾಮ್ ಇರ್ಬೋದು, ಅವ್ರಿಗೆ ಬಹಳ ಉತ್ತಮವಾದ ಮೆಮೊರಿ ಪವರ್ ಬರುತ್ತೆ. ಆಮೇಲೆ ಪುಸ್ತಕ ಇಟ್ಕೊಂಡು ಹಾಡೋ ಹಾಗಿಲ್ಲ. ಅವಾಗ ಏನಾಗುತ್ತೆ, ಉತ್ತಮ ಮೆಮೊರಿ ಶಕ್ತಿ ಬಂದ್ರೆ ಮಾರ್ಕ್ಸ್ ಆಟೋಮ್ಯಾಟಿಕ್ ಬರುತ್ತೆ. ಯಾರಾದ್ರೂ ಸಂಗೀತ ಕಲಾವಿದರು ಫೇಲ್ ಆಗಿರೋದನ್ನ ನೋಡಿದ್ದೀರಾ? ಸಾಧ್ಯ ಇಲ್ಲ. ಅಕಾಡೆಮಿಕ್ಸ್ ಅಲ್ಲಿ ಅವ್ರಿಗೆ ಬರುತ್ತೆ. ಇನ್ನೊಂದು ದಾಸರ ಪದಗಳು. ಈ ಪದಗಳನ್ನು ಹೇಳಿದ್ರೆ ಏನಪ್ಪಾ ಅಂದ್ರೆ, ಇದೊಂದು ತತ್ವ ಚಿಂತನೆ, ಮನಸ್ಸು ಶುದ್ಧಿ ಆಗುತ್ತೆ. ಚಿಕ್ಕ ಮಕ್ಕಳು ಅದ್ ಮಾತು ಬಂತು 5ನೇ ವರ್ಷಕ್ಕೆ ಅದಕ್ಕೆ ಸಂಗೀತಾಭ್ಯಾಸ ಶುರು ಮಾಡ್ಬಿಡ್ಬೇಕು. ಆಮೇಲೆ ಎಲ್ಲ ನಾವು ಟೀಚರ್, ಯಾರೇ ಟೀಚರ್ ಅಂದ್ರೂ ಕೂಡ ನಾವು ಸ್ಟೂಡೆಂಟ್, ನಮ್ಗೆ ಯಾರು ಕಲ್ತಿದೀವಿ ಅಂತ ಹೇಳಕ್ಕೆ ಧೈರ್ಯನೇ ಇಲ್ಲ. ಇದೊಂದು ಸಮುದ್ರ, ಸಾಗರದಲ್ಲಿ ಒಂದು ಬಿಂದು. ಇದಕ್ಕೆ ಪ್ರತಿ ದಿವಸನೂ ಎಕ್ಸಾಮೇ. ಇವತ್ತು ಆಡ್ಬೇಕಾದ್ರೂ ಭಯ ಆಗ್ತಾ ಇರುತ್ತೆ. ಅದೇ ಸ್ಕೂಲ್ ಎಕ್ಸಾಮ್ ಅಲ್ಲಿ ಒಂದು ದಿವಸ 3 ಗಂಟೆ ಬರೆದು ಬಿಟ್ರೆ ಮುಗಿದೋಯ್ತು, ರ್ಯಾಂಕ್ ಅಂದ್ರೆ ಥ್ರೋಟ್ ರ್ಯಾಂಕ್ ಸ್ಟೂಡೆಂಟ್. ಇದು ಹಾಗಲ್ಲ. 99% ಸರಿಯಾಗಿರೋ 1% ಶ್ರುತಿ ತಪ್ಪಿದ್ರೆ ಅವ್ನು ಫೇಲ್, ಶ್ರುತಿ ಸರಿ ಇರ್ಲಿಲ್ಲ ಅಂತಾನೆ ಹೇಳ್ತಾರೆ. ಹಾಗೆ ಈ ಒಂದು ದಾಸರ ಪದಗಳೆಲ್ಲ ತತ್ವ ಚಿಂತನೆ ಆಗ್ತಾರೆ. ರಾಗಿ ತಂದಿರ್ಯಾ, ಅಪೇಕ್ಷಕರಾಗಿ ತಂದಿರ್ಯಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತ ತತ್ವ ಪದಗಳನ್ನ ಹೇಳ್ತಾರೆ. ಯಾರಾದ್ರೂ ಭಿಕ್ಷೆ ತಗೊಂಡ್ರೆ ಅವರ ಆಶೀರ್ವಾದಗಳನ್ನ ಮಾಡ್ತಾರೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕಥೆಯಾಗಿ ಸರ್ವೋತ್ತಮ ಭಾಗವತೋತ್ತಮರಾದಂಥ ದಾಸರ ಪದಗಳನ್ನ ಹೇಳೋದ್ರಿಂದ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಒಂದು ರೀತಿ ನಾವು ಗುರುಗಳಿಗೂ ಕೂಡ ನಾವು ನಮ್ಮ ನಮನಗಳನ್ನ ಸಲ್ಲಿಸಬೇಕಾಗುತ್ತೆ. ಇದು 1 ವರ್ಷದ ಪುಟ್ಟ ಮಗು ಇಂದಿರಾ ಸಂಗೀತ ಶಾಲೆ, ಇದು ದೊಡ್ಡದಾಗಬೇಕು. ಇನ್ನು ತುಂಬಾ ಜನ ಬರಬೇಕು. ಈ ಜಾಗ ಸಾಕಾಗಲ್ಲ, ಇಲ್ಲಿ ಓನರ್ ಇನ್ನೊಂದು ದೊಡ್ಡದಾಗಿ ಕಟ್ಟಬೇಕು. ಆ ರೀತಿ ಆಗಬೇಕು. ಆಮೇಲೆ ಇಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ತುಂಬಾ ಎಲ್ಲಾ ಕಡೆ ಎಲ್ಲ ಆಸ್ಪತ್ರೆಗೂ ಸೇರಿಸಿ ಅವ್ರಿಗೆ ಕೇಳಿ ಅವ್ರಿಗೆ ರೋಗ ವಾಸಿ ಆಗ್ಬಿಡ್ಬೇಕು. ಅಷ್ಟು ಮಟ್ಟಿಗೆ ಸುಂದರವಾಗಿ ಸುಧಾರವಾಗಿ ದೇವರ ನಾಮಗಳನ್ನ ಹಾಡುವಂತೆ ಆಗ್ಬೇಕು ಅನ್ನೋದು ನನ್ನ ಅಭಿಲಾಷೆ. ನಾವಲ್ಲಿ ಶ್ಲೋಕಗಳೇ ಹೇಳ್ಕೊಡ್ತೀವಿ, ಭಾಗವತ ಹೇಳ್ತೀವಿ, ಎಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ಯಾತಕ್ಕೆ ಅಂತಂದ್ರೆ, ಹೇಗೆ ಅಂತಂದ್ರೆ, ಇವಾಗ ದೊಡ್ಡ ಬಂಡೆ ಇದೆ, ಕಲ್ಲು ಮೇಲೆ ಬಟ್ಟೆ ಒಗಿತಾ ಇರ್ತೀವಿ, ಬಟ್ಟೆ ಕ್ಲೀನ್ ಆಗುತ್ತೋ ಇಲ್ವೋ, ಕಲ್ಲಂತೂ ಕ್ಲೀನ್ ಆಗುತ್ತೆ. ಹಾಗೆಯೇ ನಾವು ಹೇಳ್ಕೊಡ್ತಾ ಇರ್ತೀವಿ, ನಮ್ಗೆ ಸಂಖ್ಯೆ ಮುಖ್ಯ ಅಲ್ಲ. ಹೇಳ್ತಾ 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 ಯಾರು ಬೇಕಾದ್ರೂ ಕೊಟ್ಟವರು ಸರಿಯೇ, ಕೊಡದೆ ಬಿಟ್ಟವರು ಸರಿಯೇ, ಇಕ್ಕಿದವರಿಗುಂಟು ಮನದಲ್ಲಿ ಸೊಕ್ಕಿದರೇನುಂಟು,
ಅಂತ ದಾಸರ ಪದಗಳನ್ನ ಹಾಡ್ತಾ 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 ನಾವು ಅದೇ ಆಗ್ತೀವಿ. ನಮ್ಮ ಜೀವನ ಸಾಫಲ್ಯ ಆಗುತ್ತೆ. ಜೀವನ ನಾವೆಲ್ಲರೂ ಹುಟ್ಟುತ್ತವೆ, ನಾಯಿಗಳು ಹುಟ್ಟುತ್ತವೆ, ಕುರಿಗಳು ಹುಟ್ಟುತ್ತವೆ, ಎಲ್ಲ ಹುಟ್ಟುತ್ತವೆ, ಸಾಯಿತ್ವೆ, ಮರಿ ಆಗುತ್ತೆ. ಆ ರೀತಿ ಆಗಬಾರದು. ನಮ್ಮ ಜನ್ಮ ಸಾರ್ಥಕವಾಗಬೇಕಾದರೆ ನಿರಂತರವಾಗಿ ಭಗವನ್ ನಾಮ ಸ್ಮರಣೆ, ಹರಿ ಭಜನೆ ಮಾಡೋ, ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡೋ ಅಂತ ಸೊಗಸಾಗಿ ಹಾಡ್ತಾ ಇರ್ಬೇಕು. ಒಬ್ರು ಬರ್ಲಿ, ಇಬ್ರು ಬರ್ಲಿ, ಯಾರೂ ಬರ್ಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ಸೂಕ್ಷ್ಮ ಶರೀರದಲ್ಲಿ ದೇವಾನು ದೇವತೆಗಳು ಬಂದು ಕುತ್ಕೊಂಡಿರ್ತಾರೆ, ನಮ್ಮ ಭೌತಿಕ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ನಮ್ಮ ಕರ್ಮ ಮಾತ್ರ ಹೇಳ್ತಾ ಹೋಗ್ಬೇಕು. ನನಗೆ ಹೇಳ್ತಾರೆ ಯಾರೂ ಬರ್ಲಿಲ್ಲ, ಬೇಡ, ನಾನು ಒಬ್ಳೆ ಹಾಡಿದ್ರೆ ಕೀರ್ತನೆ, ನೀವೆಲ್ಲ ಸೇರಿದ್ರೆ ಸಂಕೀರ್ತನೆ, ಅಷ್ಟೇ ವ್ಯತ್ಯಾಸ. ಒಬ್ಳೆ ಹಾಡಿದ್ರೆ ಕೀರ್ತನೆ, ನಾವೆಲ್ಲ ಸೇರಿದ್ರೆ ಭಗವಂತನಿಗೆ ಇನ್ನೂ ಜಾಸ್ತಿ ಪ್ರೀತಿ ಆಗುತ್ತೆ. ಹಿಂಗೆ ಇದ್ರೆ ವಿಧಾನಸೌಧದ ಮುಂದೆ ಅವ್ರಿಗೆ ಒಟ್ಟಿಗೆ ಸ್ಟ್ರೈಕ್ ಮಾಡಿದ್ರೆ ಪಿಟಿಷನ್ ಗ್ರ್ಯಾಂಟ್ ಆಗುತ್ತೆ. ಒಬ್ಳೆಗೆ ಹೋದ್ರೆ ಹೋಗಮ್ಮ ನಾಳೆ ಬಾ ಅಂತ ಕಳಿಸ್ಬಿಡ್ತಾನೆ. ಹಾಗೆ ಸಂಕೀರ್ತನೆ ಮಾಡ್ತಾ 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 ಜಾಗೋ ಸಂಗೀತ ಆಗ್ಬಿಡ್ಬೇಕು, ಜಾಗೋ ಸತ್ಸಂಗ ಆಗ್ಬೇಕು. ಹೀಗೆ ನಾವೆಲ್ಲ ನಗರ ಸಂಕೀರ್ತನೆ ಮಾಡ್ಬೇಕು. ಆಯ್ತಾ ಮೇಡಮ್? ಇವತ್ತಕ್ಕೂ ಹೇಳ್ಕೊಂಡು ಹೋಗ್ಬೇಕು. ಯಾರು ಹೇಗಾಗಲಿ ಇರಲಿ, ದೊಡ್ಡ ಜಾಗ ನಾವೆಲ್ಲ ಗಾಯತ್ರಿ ಮೇಡಮ್ ಅವ್ರನ್ನ ಅನುಸರಿಸ್ಬಿಡೋಣ. ಫುಲ್ ವಾರಕ್ಕೊಮ್ಮೆ ಎಲ್ಲರೂ ಸೇರ್ಕೊಂಡು ನಾಮ ಸಂಕೀರ್ತನೆ ಮಾಡ್ಕೊಳ್ಳೋದು, ಮತ್ತೆ ಪುನಃ ಈ ಕೃಷ್ಣ ದುರ್ಗಿ ಸ್ಥಾನಕ್ಕೆ ಇಲ್ಲಿ ಬರೋದು, ಬಾಯಿ ಹೇಳ್ಬಿಟ್ಟು ಹೋಗೋದು. ಆ ರೀತಿ ಒಂದು ನಗರ ಸಂಕೀರ್ತನೆ ಶುರು ಮಾಡಿ ಒಂದು ಹೊಸ ಟ್ರೆಂಡ್ ಅದಾಗಲೇ ಉಂಟಾಗೋಗಿದೆ. ಚೈತನ್ಯ ಮಹಾಪ್ರಭುವಿಂದ 3ನೇ ಶತಮಾನದಿಂದ ಬಂದಿದೆ. ಈಗ ಪ್ರತಿಯೊಂದು ಜಾಗಕ್ಕೂ ಹೋಗೋಣ, ಒಂದೊಂದು ಲೇಔಟ್ ತಗೊಂಡು ಹೋಗ್ತಾ ಇರೋದು. ಜಾಗ ಸತ್ಸಂಗ, ನಾವೆಲ್ಲರೂ ಸೇರ್ಕೋಬೇಕು. ಹೆಜ್ಜೆ ಕಾಲ ಕಟ್ಟಿ ರೆಂದು ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರಿ ಎಂದು ಕಾಗದ ಬಂದಿದೆ, ನಮ್ಮ ಕಾಮನೆಯನ್ನು ಬರೆದ ತಾನೇ ಕಾಗದ ಬಂದಿದೆ ಅಂತ ತರಲೇಬೇಕು. ಇದು 2025 ಇಸ್ವಿಯಿಂದ ಸಂಕಲ್ಪ ನಮ್ಮದು, ನಡೆಸ್ಕೊಡೋದು ಭಗವಂತನದು. ನೋಡೋಣ, ಇಲ್ಲಿ ಬಹಳ ಸೊಗಸಾಗಿ ಹಾಡ್ತಾ ಇದ್ದೀರಾ. ಶಿಶುಗೀತೆ ಕೇಳಿದೆ, ಹೀಗೆ ಡಿಪಿಜಿ ಅವರ ಅಂತಃಪುರ ಗೀತೆ, ಸಂಪ್ರದಾಯ ಹಾಡುಗಳು, ಹೀಗೆ ಬೇಕಾದಷ್ಟು ನಮ್ಮ ಕಲ್ಚರು, ಆಮೇಲೆ ಲಾವಣಿಗಳು ಎಲ್ಲ ಸೊಗಸಾಗಿ ನಮ್ಮ ಚಿಕ್ಕ 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 ಮಕ್ಕಳು ಅಮ್ಮಂದ್ರನ್ನೇ ಇಟ್ಕೊಂಡ್ರೆ ಅಮ್ಮಂದ್ರು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪಾಪ ಟೈಮ್ ಇರಲ್ಲ ನೋಡಿ, ಓದ್ಬೇಕಲ್ಲ. ಅದರಿಂದ ಅಮ್ಮಂದ್ರುಗಳು, ಆಮೇಲೆ ಶಿಸ್ತು, ಪಂಕ್ಚುಯಾಲಿಟಿ ಎರಡು ಇಟ್ಕೊಂಡ್ರೆ ನಮ್ಮ ಜೀವನಗಳು ಸಾಫಲ್ಯ ಆಗುತ್ತೆ. ಗಾಯತ್ರಿ ಮೇಡಮ್ ಅವರು ಒಂದು ದೊಡ್ಡದಾಗಿ ಬಹಳ ದೊಡ್ಡ ಮನಸ್ಸಿನಿಂದ ಅವ್ರು ಎಲ್ಲೋ ಇದ್ದಾರೆ, ಪಾಪ ಅಷ್ಟು ದೂರದಿಂದ ಬರ್ತಾರೆ, ಬಂದು ಇಲ್ಲಿ ಹೇಳ್ಕೊಡ್ತಾ ಇದ್ರೆ ಟೈಮ್ ಸರಿಯಾಗಿ ಬರಬೇಕು, ಎಲ್ಲರೂ ಬರಬೇಕು ಅಷ್ಟೇ. ಮತ್ತೆ ಏನೇ ನಂದೇ ಮದುವೆ ಇದೆ ಅಂದ್ರೂ ಹೋಗೋಂಗಿಲ್ಲ. ಸಂಗೀತ ಕ್ಲಾಸ್ ಮುಗಿಸ್ಕೊಂಡು ನಾನು ಮದುವೆಗೆ ಹೋಗ್ಬೇಕು, ನಂದೇ ಮದುವೆ ಅಂದ್ರೂ ಹೋಗೋಂಗಿಲ್ಲ. ಆ ರೀತಿ ನಾವು ಮಾಡ್ಕೋಬೇಕು. ಇದು ನಡೆದಿದೆ. ಒಂದು ದೊಡ್ಡ ಲಾಯರ್, ಸುಪ್ರೀಂ ಕೋರ್ಟ್ ಲಾಯರು, ನನಗೆ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಅದಕ್ಕೆ ನಂಗೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಆವಾಗ ಟೆಲಿಗ್ರಾಮ್ ಬಂದ್ಬಿಡ್ತು, ವೆಂಕಟ್ರಾಮ್ ಎಕ್ಸ್ಪೈರ್ಡ್ ಅಂತ, ಅಷ್ಟೇ. ತಕ್ಷಣ ಅವರು ವೆಂಕಟ್ರಾಮ್ ಎಕ್ಸ್ಪೈರ್ಡ್ ಅಂತ ಅವ್ರ ಸ್ವಂತ ಮಗ, ಹಿರಿ ಮಗ. ತಕ್ಷಣ ಅವರು ದೊಡ್ಡ ಲಾಯರು, ಅಲ್ಲೊಂದು ದೊಡ್ಡ ಕ್ರಿಮಿನಲ್ ಕೇಸ್ ಮಾಡ್ತಾ ಇದ್ರು. ತಕ್ಷಣ ಜಡ್ಜ್ ಹೇಳಿದ್ರಂತೆ, ನೀವು ಮನೆಗೆ ಹೋಗಿದ್ದು ಇಲ್ಲ, ನನ್ನ ಕರ್ಮದ ಪ್ರಕಾರ ಅವರೇ ಹಿರಿಮಗ ಸತ್ತಿದ ತಕ್ಷಣ ಇನ್ನೊಬ್ಬ ಜೈಲುವಾಸ 6 ತಿಂಗಳು ಮುಂದುವರಿಸೋದು ಬೇಕಾಗಿಲ್ಲ, ನಾನು ವಾದ ಮಾಡಿ ಇವತ್ತು ಹೋಗ್ತೀನಿ ಅಂತ. ಆ ರೀತಿ ನಾವು ಕಮಿಟೆಡ್ ಆಗಿರಬೇಕು, ನಾವು ಸಂಕಲ್ಪ ಮಾಡ್ಕೋಬೇಕು. ಆಗ ಮಾತ್ರ ದೊಡ್ಡ ದೊಡ್ಡ ಧ್ಯೇಯಗಳು ಪೂರೈಸುತ್ತೆ. ಗುರಿಯನ್ನು ಸೇರುವವರೆಗೂ ಅನುಕ್ಷಣ ನಿನ್ನದೆ ಮುನ್ನಡೆ ಸಕನೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತೆ. ಎಲ್ರಿಗೂ ಹೇಳ್ತೇವೆ ಕಮಿಟೆಡ್. ಟೀಚರ್ದು ತಪ್ಪಾಗಬೇಕು, ಸ್ಟೂಡೆಂಟ್ಸ್ ಯಾವತ್ತೂ ತಪ್ಪಾಗಬಾರ್ದು. ಟೀಚರೇ ಬರಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಸಂಗೀತಾಭ್ಯಾಸ ಮುಂದುವರಿಯಲ್ಲ, ಕುಂಠಿತ ಆಗುತ್ತೆ ಅಂದ್ರೆ ಈ ಕಮಿಟ್ಮೆಂಟ್ ಇರೋದಿಲ್ಲ. ಟೀಚರ್ ಮಜಾ ಮಾಡ್ಕೊಂಡು ಹೊರಟೋಗ್ತಾರೆ, ಫೀಸ್ ತಗೋತಾರೆ, ಹೊರಟೋಗ್ತಾರೆ. ನೀವು ಹಿಡಿಯೋದು ಬಹಳ ಮುಖ್ಯ. ಈಗ ಎಲ್ಲರೂ ಕೂಡ ಈ ನಾದೋಪಾಸನೆಯಿಂದ ಮಾಡ್ತಾ 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 ನಮ್ಮ ಜೀವನ ಸಫಲ ಮಾಡಿಕೊಂಡು ಬ್ರಹ್ಮಾನಂದವನ್ನ ಪಡೆಯುವಂಥದ್ದಾಗ್ಲಿ. ನನಗೆ ಏನೋ ಗೊತ್ತಿರೋಂಥ ಈ ಮಾತನ್ನ ಕರೆದು ಬಹಳ ದೊಡ್ಡ ಭಾವನೆಯಿಂದ ಗಾಯತ್ರಿ ಅವರು ಕರೆದು ನನಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಅನಂತ ಅನಂತ ಧನ್ಯವಾದಗಳು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಕನ್ಯಾಗಿ ಹೇಳಿದೆ, ನಾನು ಮೇಡಮ್ಗೆ ಫೋನ್ ಮಾಡ್ತೀನಿ, ನೀನು ಹೋದಾಗ ಹೇಳು ಅಂತ. ಮೇಡಮ್ ಎಷ್ಟು ಸಹೃದಯಿ, ಹೃದಯಿ ಅಂತ ಅನ್ನೋದಕ್ಕೆ ಸಾಕ್ಷಿ. ನಾನೇ ಫೋನ್ ಮಾಡ್ತೀನಿ ಅಂದ್ರು ಪರವಾಗಿಲ್ಲ ಕನ್ಯಾ, ನೀ ಹೇಳಿದ್ರೆ ಸಾಕೋದ್ರು. ನೋಡಿ, ಭಗವದ್ ಭಕ್ತರ ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೆ, ಯಾವುದೇ ಕೊರತೆಗಳು ದೋಷಗಳು ಅಲ್ಲಿ ಕಾಣಲ್ಲ. ಬನ್ನಿ ಅಂತ ಕರೆದ್ರೆ ಸಾಕು. ಅದಕ್ಕೆ ಹೇಳೋದು ಭಗವದ್